ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ದುರ್ಯೋಧನ ವಿಲಾಪವನ್ನು ಕುರಿತು ಮಾತನಾಡ್ತಾ ಇದ್ವಿ. ದುರ್ಯೋಧನ ವಿಲಾಪದಲ್ಲಿ 1, 2, 3 ಮತ್ತು 4 ಪದ್ಯಗಳ ಅದರ ವಿಶ್ಲೇಷಣೆಯನ್ನು ನಾವು ಕುರಿತು ಮಾತನಾಡ್ತಾ ಇದ್ವಿ. ಅದರಲ್ಲಿ ಮೊದಲನೆಯ ಪದ್ಯ ಏನು ಹೇಳ್ತಾ ಇದೆ ಅಂತೇಳಿ ಮತ್ತೊಮ್ಮೆ ಒಂದ್ಸರಿ ಪುನರ್ ಅವಲೋಕನವನ್ನು ಮಾಡ್ತಾ ಮುಂದುವರಿಯೋದು ಒಳ್ಳೆಯದು ಅಂತ ಅನ್ಸತ್ತೆ ನನಗೆ. ನೋಡಿ, ಹುಡಿದಿರ್ಧ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನ್ ಉರ್ಚುತ್ತಿರೆ ಕಾಲಿಡಲೆಡೆಬಡೆಯದೆ ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ ಅಂತ. ಈ ಪದ್ಯ ಏನು ಹೇಳ್ತಾ ಇದೆ ಅಂತಂದರೆ, ರಕ್ತದ ಕಡಲಿನಲ್ಲಿ ಮುರಿದು ಬಿದ್ದಿದ್ದ ಆಯುಧಗಳು ಹೆಜ್ಜೆ ಹೆಜ್ಜೆಗೂ ಅಂಗಾಲುಗಳನ್ನು, ಅಂದರೆ ದುರ್ಯೋಧನನ ಅಂಗಾಲುಗಳನ್ನು ಚುಚ್ಚುತ್ತಿವೆ. ಆದರೆ ದುರ್ಯೋಧನ ಕಾಲಿಡೋದಕ್ಕೂ ನೆಲೆಗಾಣದೆ ಅಥವಾ ಜಾಗವಿಲ್ಲದೆ ದುರ್ಯೋಧನ ಭಾರೀ ದೊಡ್ಡ ದೊಡ್ಡ ಎಣಗಳ ಮೇಲೆಯೇ ಕಾಲಿಟ್ಟು ನೆಲಿತಾ ಇದ್ದ ಅನ್ನೋದನ್ನು ಇಲ್ಲಿ ಕವಿ ಮಾತನಾಡ್ತಾ ಹೋಗ್ತಾನೆ. ಇದನ್ನು ಕಳೆದ ತರಗತಿಯಲ್ಲಿ ನಾವು ನೋಡಿದ್ವಿ. ಇದರ ಎರಡನೇ ಪದ್ಯ ಏನು ಹೇಳ್ತಾ ಇದೆ ಅಂತಂದರೆ, ನೋಡಿ, ಹಿಮಶೈಲಂಗಳನೇರಿ ಏರಿ ರುಧಿರ ಸ್ತ್ರೋತಂಗಳಂ ದಾಂಟಿ ದಾಂಟಿ ಇಬರ್ದೋ ನೀಲ ಲತಾ ಪ್ರಧಾನ ವಿಪಿನ ರಾತಂಗಳು ಸಿಲ್ಕಿ ಸಿಲ್ಕಿ ಬರಂಗೈದು ಉರದೈದು ಸಂಜೆಯ ಶಿರಸ್ಕಂದ ಅವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ ಅಂಥೇಳಿ ನಾವು ಮಾತನಾಡ್ತಾ ಇದ್ವಿ. ಈ ಪದ್ಯ ಏನು ಹೇಳ್ತಾ ಇದೆ ಅಂತಂದರೆ, ಆನೆಗಳ ಬೆಟ್ಟದಂತಿರುವ ಎಣಗಳನ್ನು ದುರ್ಯೋಧನ ಏರಿ ಏರಿ ರಕ್ತದ ನದಿಗಳನ್ನು ದಾಟಿ ದಾಟಿ ಆನೆಗಳ ಸೊಂಡಿಲುಗಳೆಂಬ ಕಪ್ಪು ಬಳ್ಳಿಗಳ ಗುಂಪಿನಲ್ಲಿ ಕಾಡಿನ ಸಮೂಹದಲ್ಲಿ ಸಿಲುಕಿ ಸಿಲುಕಿ ಹೊರಬರುವಂತೆ ದುರ್ಯೋಧನ ಆತುರದಿಂದ ಅವಸರದಿಂದ ಏನನ್ನೂ ಕೂಡ ಗಮನಿಸದೆ, ಅವುಗಳನ್ನು ಲೆಕ್ಕಿಸದೆ ಸಂಜೆಯನ ಹೆಗಲನ್ನು ಹಿಡಿದುಕೊಂಡು ಅಥವಾ ಆಧಾರವಾಗಿ ಪಡೆದುಕೊಂಡು ಬರುತ್ತಿರುವಾಗ ಅಲ್ಲಿಯೇ ಒಂದು ಬಾಣಗಳ ಸಮೂಹದಿಂದ, ಅಂದರೆ ಶತ್ರು ರಾಜರು ಬಿಟ್ಟಂತಹ ಬಾಣಗಳಿಂದ ಆತನ ದೇಹ ಛಿದ್ರವಾಗಿ ಬಿದ್ದಿತ್ತು, ನಜ್ಜುಗುಜ್ಜಾಗಿ ಬಿದ್ದಿತ್ತು. ದ್ರೋಣನ ಕಳೆಬರವನ್ನು ದುರ್ಯೋಧನ ಕಂಡ. ನೋಡಿ, ನೆಕ್ಸ್ಟು, ಅಂತೂ ನಿಸರ್ಗ ದುಷ್ಟಧುಮ್ನ ಕಚ ನಿಗ್ರಹಕರ ವಿಲುಳಿತ ಮೌಳಿಯಾಗಿರ್ದ ಭಾರದ್ವಜ ನೀರವಂ ರಾಜರಾಜಂ ನೋಡಿ. ಅಂದರೆ ಸ್ವಭಾವತಃ ಕೆಟ್ಟವನಾದಂತಹ ದುಷ್ಟಧುಮ್ನ ಆ ದ್ರೋಣರ ತಲೆ ಕೂದಲನ್ನು ಹಿಡಿದು ಎಳೆದಾಡಿದ್ರಿಂದ ಆತ ಏನಾಗಿದ್ದಾನಂತ ಅಸ್ತವ್ಯಸ್ತವಾಗಿ ಬಿದ್ದಿದ್ದಾನೆ. ಆ ದ್ರೋಣರ ಸ್ಥಿತಿಯನ್ನು, ಹೀಗೆ ಬಿದ್ದಿರುವಂತಹ ದ್ರೋಣರ ಸ್ಥಿತಿಯನ್ನು ದುರ್ಯೋಧನ ನೋಡಿದ. ನಂತರದ ಪದ್ಯ ಏನು ಹೇಳ್ತಾ ಇದೆ ಹಾಗೆ ಸೂಕ್ಷ್ಮವಾಗಿ ಒಂದು ಸೆಕೆಂಡ್ ಹಾಗೆ ಅವಲೋಕನ ಮಾಡೋಣ. ಮತ್ತೆ ನೋಡಿ, ಅರಿಯಮೆ ಬಿಲ್ಲ ಬಿನ್ನಣಕೆ ಗಾಂಡೀವಿಯಲ್ತು ಪಿನಾಕಪಾಣಿಯಂ ನೆರೆಗೆ ನಿದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದು ನಿಮ್ ಉಪೇಕ್ಷೆಯಂ ಎಂದರಿಯನ್ ಇದೆನ್ನ ಕರ್ಮವಶಂ ಎಂದರಿಯೇ ನಿಮಗಿಂತೂ ಸಾವುಮೀ ತೆರದಿನ ಅಕಾರಣಂ ನೆರೆಯೇ ಸಂಭವಿಸಿರ್ದುದು ಕುಂಭ ಸಂಭವ. ಅಂದರೆ ಇಲ್ಲಿ ದ್ರೋಣನ ಶವವನ್ನು ನೋಡಿರ್ತಕ್ಕಂತಹ ದುರ್ಯೋಧನ ಆತನ ಶೌರ್ಯ, ಸಾಹಸ ಅವುಗಳನ್ನು ಹೊಗಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆಂದರೆ, ದ್ರೋಣಾಚಾರ್ಯ, ನಿನ್ನ ಧನುರ್ವಿದ್ಯಾ ಕೌಶಲ್ಯವನ್ನು ನಾವು ಅರಿಯದವರೇ, ತಿಳಿಯವೇ, ನಮಗೆ ಗೊತ್ತಿಲ್ವೇ? ನಿಮ್ಮ ಬಿಲ್ಲಿನ ಕೌಶಲ್ಯದಲ್ಲಿ ಗಾಂಡೀವ ಅಂತಂದರೆ ಅರ್ಜುನನ ಬಿಲ್ಲು. ಹಾಗಾಗಿ ಆತನನ್ನು ಗಾಂಡೀವಿ ಅಂತ ಕರಿತೀವಿ. ಅವನ ಬಿಲ್ಲಿನ ಹೆಸರು ಕೂಡ ಗಾಂಡೀವ ಅನ್ನುವಂಥದ್ದು. ಅಂದರೆ ಕಾಂಡವನ ದಹನದ ಸಂದರ್ಭದಲ್ಲಿ ಅಗ್ನಿಯು ಅರ್ಜುನನಿಗೆ ಕೊಟ್ಟಂತಹ ಆಯುಧ ಅದು ಗಾಂಡೀವ. ಹಾಗಾಗಿ ಇಂತಹ ಬಿಲ್ಲಿನಿಂದಲೇ ಅರ್ಜುನನಿಗೆ ಗಾಂಡೀವಿ ಎಂಬಂತಹ ಹೆಸರು ಬಂದ ಕಾರಣಕ್ಕಾಗಿ ಆತನನ್ನು ನಾವು ಗಾಂಡೀವಿ ಅಂತ ಕರಿತಾ ಇದ್ದೇವೆ. ಹಾಗಾಗಿ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ, ಗಾಂಡೀವಿ ಅಲ್ತು ಅಂದರೆ ಅರ್ಜುನನೇ ಅಲ್ಲ,
ಪಿನಾಕಪಾಣಿಧಾರಿಯಾದಂಥ ಅಂದರೆ ತ್ರಿಶೂಲಧಾರಿಯಾದಂತಹ ಶಿವ ಕೂಡ ನಿಮ್ಮ ಜೊತೆಗೆ ಪ್ರತಿಭಟಿಸಿ ಯುದ್ಧವನ್ನು ಮಾಡಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭ ಇರುವಾಗ ನೋಡಿ, ಇಲ್ಲಿ ದ್ರೋಣರ ಬಗ್ಗೆ ಆತ ಸೋತಾಗಲೂ ಕೂಡ, ಆತ ಸಾವನ್ನು ಅನುಭವಿಸಿದ್ದಾಗಲೂ ಕೂಡ ಆತನ ಸಾಮರ್ಥ್ಯ, ಶೌರ್ಯದ ಬಗ್ಗೆ ಎಷ್ಟು ನಂಬಿಕೆ ಇದೆ. ಅಂತಹ ಅದ್ಭುತವಾದಂತಹ ಶಕ್ತಿ, ಸಾಮರ್ಥ್ಯ, ಬಿಲ್ವಿದ್ಯೆ, ಜಾಣ್ಮೆ ಇರ್ತಕ್ಕಂಥವನು ದ್ರೋಣ. ಹಾಗಾಗಿ ಆತ ಅಂತಾನೆ ಆ ಶಿವ ಕೂಡ ನಿಮ್ಮ ಮುಂದೆ ಪ್ರತಿಭಟಿಸಿ ಯುದ್ಧವನ್ನು ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಅಂದ್ಕೊಳ್ತೀನಿ ಏನು ಅಂದರೆ, ವಿದ್ಯಾರ್ಥಿಗಳ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಸಾರಿ. ನೋಡಿ, ಹರಿಯಮೆ ಬಿಲ್ಲ ಬಿಲ್ಲಣಿಕೆ ಗಾಂಡೀವಿಯಲ್ತೋ ಪಿನಾಕಪಾಣಿಯಂ ನೆರೆಯ ನಿದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದು ನಿಮ್ ಉಪೇಕ್ಷೆಯಂ ಎಂದರಿಯನ್ ಇದೆನ್ನ ಕರ್ಮವಶಂ ಎಂದರಿಯಂ ನಿಮಗಿಂತು ಸಾವಿಮಿ ತೆರದಿನ ಅಕಾರಣಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಈ ಪದ್ಯ ಏನು ಹೇಳ್ತಾ ಇದೆ ಅಂತಂದರೆ, ದ್ರೋಣಾಚಾರ್ಯ, ನಿಮ್ಮ ಧನುರ್ವಿದ್ಯಾ ಕೌಶಲ್ಯವನ್ನು ನಾವು ಅರಿತಿಲ್ಲವೇ, ನಮಗೆ ಗೊತ್ತಿಲ್ಲವೇ? ನಿಮ್ಮ ಬಿಲ್ಲಿನ ಕೌಶಲ್ಯದಲ್ಲಿ ಗಾಂಡೀವಿಯಲ್ತು ಅಂದರೆ ಅರ್ಜುನನೇ ಅಲ್ಲ, ಪಿನಾಕಪಾಣಿಯಾದಂತಹ ಅಂದರೆ ಪಿನಾಕ ಅಂತಂದರೆ ತ್ರಿಶೂಲವನ್ನು ಧರಿಸಿರ್ತಕ್ಕಂಥವನು ಶಿವ. ಹಾಗಾಗಿ ಅವನು ತನ್ನನ್ನು ಪಿನಾಕಪಾಣಿ ಅಂತೇಳಿ ಕರಿತೀವಿ. ಆ ತ್ರಿಶೂಲವನ್ನು ಧರಿಸಿರ್ತಕ್ಕಂಥ ಶಿವ ಕೂಡ ನಿಮ್ಮ ಜೊತೆಗೆ ಪ್ರತಿಭಟಿಸಿ ಯುದ್ಧವನ್ನು ಮಾಡಿ ಗೆಲ್ಲುವುದಕ್ಕೆ ಸಮರ್ಥನಲ್ಲ, ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಉದಾಸೀನತೆಯೋ ನನ್ನ ಕರ್ಮದ ಫಲವೋ ನಿಷ್ಕಾರಣವಾಗಿ ನಿಮಗೆ ಇಂತಹ ಸಾವು ಬಂದೊದಗಿತಲ್ಲ ಅಂತೇಳಿ ಮಾತನಾಡ್ತಾ ಹೋಗ್ತಾನೆ ದುರ್ಯೋಧನ. ನೋಡಿ, ನೆಕ್ಸ್ಟ್ ವಚನ, ಎಂದು ದುಃಖಂಗೈದು ಸಂಭವನಂ ಕುಂಭ ಸಂಭವನಂ ತ್ರಿಪ್ರದಕ್ಷಿಣಂಗೈದು ಬರುತ್ತಮ ದಿಶಾ ಭಾಗದೋಳು. ಹೀಗೆ ಶಿವ ಕೂಡ ನಿಮ್ಮ ಮುಂದೆ ಪ್ರತಿಭಟಿಸಿ ಯುದ್ಧವನ್ನು ಮಾಡಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ನಿಮಗೆ ಈ ಸಾವು ಹೇಗೆ ಸಂಭವಿಸಿತು ಅಂತೇಳಿ ದುರ್ಯೋಧನ ಮಾತಾಡ್ತಾನೆ. ಹೀಗೆ ಮಾತಾಡಿ ದ್ರೋಣರ ಕಳೇಬರವನ್ನು ಅಂದರೆ ಶವವನ್ನು 3 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಮುಂದೆ ಬರ್ತಾ ಇರುವಾಗ ಒಂದು ದಿಕ್ಕಿನ ಕಡೆ ಅಲ್ಲಿ ಅಭಿಮನ್ಯುವಿನ ಕಳೇಬರ ಬಿದ್ದಿದೆ. ಆ ಕಳೇಬರವನ್ನು ನೋಡಿ ದುರ್ಯೋಧನ ಮಾತನಾಡ್ತಾನೆ. ಆದರೆ ಆ ಕಳೇಬರ ಹೇಗೆ ಬಿದ್ದಿದೆ ಅಂತೇಳಿ ಹೇಳ್ತಾನೆ, ತುಂಬ ಅದ್ಭುತವಾಗಿ ಹೇಳ್ತಾನೆ. ನೋಡಿ, ಅರೆ ಮುಗಿದಿರ್ಧ ಕಣ್ಮಲರ್ ಅಲರ್ಧ ಮೊಗಂ ಕಡಿಬೋದ ಕೈಯಂ ಸುರತರಮಾಗಿ ಖರ್ಚಿದ ಉಡಂ ಬೆರಸ್ ಅನ್ಯ ಶರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ದಿಯೋಳ್ ಅದ್ದು ಬಿದ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನ ಆಜೀವೀರನಂ ಅಂತ ಹೇಳ್ತಾನೆ. ಅಂದರೆ ಅರ್ಧ ಮುಚ್ಚಿದ ಕಣ್ಣುಗಳು, ಉತ್ಸಾಹದಿಂದ ಅರಳಿದ ಮುಖ, ಕತ್ತರಿಸಿ ಹೋದ ಕೈಗಳು, ಅತಿ ಭಯಂಕರವಾಗಿ ಕಚ್ಚಿದ ಅವುಡು, ಶತ್ರುಗಳು ಬಿಟ್ಟ ಬಾಣಗಳಿಂದ ನಜ್ಜುಗುಜ್ಜಾಗಿ ಬಿದ್ದ ದೇಹವುಳ್ಳ ಹೊಸದಾದಂತಹ ನೋಡಿ ನವಲೋಹಿತ ವಾರ್ಧಿ ಅಂತ. ವಾರ್ಧಿ ಅಂದರೆ ಸಮುದ್ರ, ಲೋಹಿತ ನವಲೋಹಿತ ವಾರ್ಧಿಯೋಳ್ ರಕ್ತದ ನೋಡಿ ಹೊಸದಾದ ರಕ್ತದ ಸಮುದ್ರದಲ್ಲಿ ಮುಳುಗಿ ಬಿದ್ದಿದ್ದ ಯಾರು? ಯುದ್ಧ ವೀರನಾದ ಅಭಿಮನ್ಯು ಕುಮಾರ. ಆ ಕುಮಾರನನ್ನು ದುರ್ಯೋಧನ ಕಂಡು ನೋಡಿ ಆತ ಹೇಳ್ತಾನೆ. ಮುಂದಿನ ಪದ್ಯಗಳನ್ನು ನಾವೀಗ ಗಮನಿಸೋಣ. ಅಂತೂ ಆತನನ್ನು
ಅಹಿಕೇತನಂ 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 ಅಂದರೆ ಅಹಿಕೇತನಂ ಅಂದರೆ ಸರ್ಪಧ್ವಜನಾದ. ಕೇತನ ಅಂತಂದರೆ ಧ್ವಜ, ಅಹಿಕೇತನ ಅಂದರೆ ಸರ್ಪಧ್ವಜ. ಅಹಿಕೇತನಂ ಅಂದರೆ ಸರ್ಪಧ್ವಜವನ್ನು ಉಳ್ಳವನು, ಚಿಹ್ನೆಯನ್ನಾಗಿ ಉಳ್ಳವನು. ಯಾರು? ದುರ್ಯೋಧನ. ಆ ದುರ್ಯೋಧನ ಮತ್ತೆ ಮುಂದುವರೆದು ದ್ರೋಣಾಚಾರ್ಯರನ್ನು ಮುಂದುವರೆದು ಮತ್ತೆ ಮಾತನಾಡ್ತಾನೆ. ಏನು ಮಾತಾಡ್ತಾನೆ ನೋಡಿ. ಗುರುಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗೆ ಹರಿದು ಅಂದರೆ ಬೇರೆಯವರಿಗೆ ತಿಳಿಯದು. ಪುಗಲ್ ಅದಂ ಪೊಕ್ಕು ರಣಜೀರದೋಳ್ ಅರಿ ನೃಪರನ್ ಇಕ್ಕಿದ ನರಸುತ ಅಂದರೆ ಅರ್ಜುನನ ಮಗನಾದ ಅಭಿಮನ್ಯು. ಇಲ್ಲಿ ಆತನನ್ನು ನರಸುತ ಅಂತ ಕರಿತಾ ಇದ್ದಾರೆ. ನರಸುತ ನಿನ್ನೋರೆಗೆ ದೊರೆಗೆ ಗಂಡರುಂ ಒಳರೆ. ನೀವು ಈ ನರಸುತ ನಿನ್ನೋರೆಗೆ ದೊರೆಗೆ ಗಂಡರು ಮೊಳರೆ ಅನ್ನೋದು ನಿಮಗೆ ಸಂದರ್ಭಕ್ಕೆ ಕೇಳ್ತಾರೆ. ಈ ಸಾಲನ್ನು ನೀವು ಕರೆಕ್ಟಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಈ ಸಾಲನ್ನು ನಿನ್ನೋರೆಗೆ ದೊರೆಗೆ ಗಂಡರು ಮೊಳರೆ ಅನ್ನುವಂಥದ್ದನ್ನು ನೋಡಿ. ಈಗ ಪದ್ಯವನ್ನು ವಿಶ್ಲೇಷಣೆ ಮಾಡೋಣ. ಇನ್ನೊಂದ್ಸರಿ ನಾನು ಓದ್ತೀನಿ, ಗಮನಿಟ್ಟು ಕೇಳಿ. ಗುರುಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲ್ ಅದಂಪಕ್ಕು ರಣಜೀರದುಳ್ ಹರಿ ನೃಪರನ್ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ ಅಂತ ನೋಡಿ. ಒಂದೊಂದು ಪದಗಳನ್ನು ನಾನು ಬಿಡಿಸಿ ಅರ್ಥ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ನೀವು ಗಮನಿಸಿ. ಗುರುಪಣ್ಣಿದ ಅಂದರೆ ಗುರು ರಚಿಸಿದ. ಇಲ್ಲಿ ಗುರು ಯಾರು ಅಂತಂದರೆ ದ್ರೋಣಾಚಾರ್ಯ, ದುರ್ಯೋಧನನ ಗುರು ಆಗಿದ್ದ. ಹಾಗಾಗಿ ಗುರು ದ್ರೋಣಾಚಾರ್ಯನ ಕುರಿತು ಮಾತನಾಡ್ತಾ ಇದ್ದಾನೆ. ಗುರು ಅಂತಂದರೆ ಇಲ್ಲಿ ದ್ರೋಣಾಚಾರ್ಯ. ಪಣ್ಣಿದ ಅಂದರೆ ರಚಿಸಿದ. ಗುರು ದ್ರೋಣಾಚಾರ್ಯ ರಚಿಸಿದ ಚಕ್ರವ್ಯೂಹವನ್ನು ರಚಿಸಿರ್ತಕ್ಕಂಥವನು ಯಾರು ಅಂತಂದರೆ ಅದು ಗುರು ದ್ರೋಣಾಚಾರ್ಯ. ಪೆರರ್ಗರಿದು ನೋಡಿ, ಪೆರರ್ಗೆ ಅಂದರೆ ಬೇರೆಯವರಿಗೆ ಅರಿದು ಅಂದರೆ ಅಸಾಧ್ಯ, ಗೊತ್ತಿಲ್ಲ. ಚಕ್ರವ್ಯೂಹ ರಚನೆ ಬೇರೆಯವರಿಗೆ ಗೊತ್ತಿಲ್ಲ. ಯಾವುದು? ದ್ರೋಣಾಚಾರ್ಯ ರಚಿಸಿರ್ತಕ್ಕಂತಹ ಚಕ್ರವ್ಯೂಹದ ರಚನೆ ಬೇರೆಯವರಿಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಪೆರರ್ಗರಿದು ಪುಗಲ್ ಅದಂ ಅಂದರೆ ಪ್ರವೇಶಿಸಿ ಚಕ್ರವ್ಯೂಹವನ್ನು ಪ್ರವೇಶಿಸುವ ವಿದ್ಯೆ ಇದೆಯಲ್ಲ, ಅದು ಬೇರೆಯವರಿಗೆ ಗೊತ್ತಿಲ್ಲ. ಪುಗಲ್ ಅದಂ ಪಕ್ಕು ಆದರೆ ಅದನ್ನು ನೀನು ಏನು ಮಾಡಿದೆ ಅಂತಂದರೆ ಪ್ರವೇಶಿಸಿದೆ. ಪಕ್ಕು ಪ್ರವೇಶಿಸಿದೆ. ರಣಜೀರದೋಳ್ ರಣರಂಗದಲ್ಲಿ ಬೇರೆಯವರಿಗೆ ಗೊತ್ತಿಲ್ಲದೆ ಇರುವಂತಹ ಚಕ್ರವ್ಯೂಹ ರಚನೆ ಪ್ರವೇಶವನ್ನು ನೀನು ಮಾಡಿ ರಣಜೀರದೋಳ್ ರಣರಂಗದಲ್ಲಿ ಅರಿನೃಪರನ್ ಇಕ್ಕಿದ ಅಂದರೆ ಶತ್ರುರಾಜರನ್ನು ಇಕ್ಕಿದ ಅಂದರೆ ಕೊಂದ, ಶತ್ರುರಾಜರನ್ನು ಕೊಂದಿಕ್ಕಿದ ನರಸುತ. ನೀನು ಶತ್ರುರಾಜರನ್ನು ಕೊಂದಿಕ್ಕಿದೆ. ನರಸುತ ಅಭಿಮನ್ಯು ಅಂದರೆ ಅರ್ಜುನನ ಮಗನಾಗಿರುವಂತಹ ಅಭಿಮನ್ಯು, ನೀನು ಚಕ್ರವ್ಯೂಹವನ್ನು ಪ್ರವೇಶ ಮಾಡಿ ಶತ್ರುರಾಜರನ್ನು ಕೊಂದಿಕ್ಕಿದೆ. ಹಾಗಾಗಿ ನೋಡಿ ಎಷ್ಟು ಅದ್ಭುತವಾಗಿ ದುರ್ಯೋಧನ ಇಲ್ಲಿ ಹೇಳ್ತಾನೆ. ನಿನ್ನೋರೆಗೆ ನೋಡಿ, ನಿನ್ನೋರೆಗೆ ದೊರೆಗೆ ಅಂದರೆ ನಿನಗೆ ಸರಿಸಮಾನರಾದ ಗಂಡರು
ಗಂಡರು ಅಂದರೆ ಪರಾಕ್ರಮಿಗಳು. ಗಂಡರು ಅಂದರೆ ಪರಾಕ್ರಮಿಗಳನ್ನು ಇಲ್ಲಿ ರಣಗಂಡರು ಅಂತ ಕರೀತಾನೆ. ಪರಾಕ್ರಮಿಗಳು. ಒಳರೆ, ಒಳರೆ ಅಂದರೆ ಇದ್ದಾರೆಯೇ ಅಂದರೆ ಅಭಿಮನ್ಯು ನರಸುತ, ನಿನಗೆ ಸರಿಸಮಾನರಾದಂತಹ ಪರಾಕ್ರಮಿಗಳು ಯಾರಾದರೂ ಇದ್ದಾರೆಯೇ? ನೋಡಿ, ದುರ್ಯೋಧನ ಒಬ್ಬ ಶತ್ರು ಸೈನ್ಯದ ಅಭಿಮನ್ಯು ರಣರಂಗದಲ್ಲಿ ಶವವಾಗಿ ಬಿದ್ದಾಗಲೂ ಕೂಡ ಆತನ ಸಾಮರ್ಥ್ಯವನ್ನು ಹೊಗಳುವಂತಹ ಕೆಲಸವನ್ನು ಇಲ್ಲಿ ದುರ್ಯೋಧನ ಮಾಡ್ತಾನೆ. ಅಂದರೆ ದುರ್ಯೋಧನ ನಿಷ್ಕಲ್ಮಸವಾಗಿ ಅದನ್ನು ಮಾತನಾಡ್ತಾ ಇದ್ದಾನೆ. ನಿಜವಾಗಲೂ ಒಬ್ಬ ವೀರನಿರ್ತಕ್ಕಂತಹ ಮಾತಿದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೋಡಿ, ಇನ್ನೊಂದು ಸರಿ ನಾನು ಮಾತನಾಡ್ತೀನಿ. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲ್ ಅದಂ ಪೊಕ್ಕು ರಣಾಜೀರದುಳ್ ಅರಿ ನೃಪರನಿಕ್ಕಿದ ನರಸುತ ನಿನ್ನೋರಿಗೆ ದೊರೆಗೆ ಗಂಡರುಂ ಒಳರೆ. ನೋಡಿ, ಗುರು ಪಣ್ಣಿದ ಚಕ್ರವ್ಯೂಹ, ಗುರು ದ್ರೋಣಾಚಾರ್ಯ ರಚಿಸಿರ್ತಕ್ಕಂಥ ಚಕ್ರವ್ಯೂಹ ರಚನೆ. ಪೆರರ್ಗರಿದು, ಬೇರೆಯವರಿಗೆ ಗೊತ್ತಿಲ್ಲ. ಏನು? ಪುಗಲ್ ಅಂದರೆ ಅದನ್ನು ಪ್ರವೇಶ ಮಾಡುವುದು ಗೊತ್ತಿಲ್ಲ. ಅದಂಪಕ್ಕು, ಅಂತಹದನ್ನು ನೀನು ಪ್ರವೇಶಿಸಿ, ಅದಂಪಕ್ಕು ಅದನ್ನು ಪ್ರವೇಶಿಸಿ, ರಣಾಜೀರದುಳು ರಣರಂಗದಲ್ಲಿ ಅರಿ ನೃಪರನ್ ಇಕ್ಕಿದ, ಶತ್ರುರಾಜರನ್ನು ಕೊಂದಿಕ್ಕಿದ ನರಸುತ ಅಂದರೆ ಅಭಿಮನ್ಯು, ಅರ್ಜುನನ ಮಗನೇ ಅಭಿಮನ್ಯು, ನಿನ್ನೋರೆಗೆ ನಿನಗೆ ಸರಿಸಮನಾಗಿರ್ತಕ್ಕಂತಹ ಗಂಡರು ಮೊಳರೆ ಪರಾಕ್ರಮಿಗಳು ಇದ್ದಾರೆಯೇ ಅಂತ ಮಾತನಾಡ್ತಾ ಇದ್ದಾನೆ ದುರ್ಯೋಧನ. ನೋಡಿ, ನಂತರದ ಪದ್ಯ, ಆರನೇ ಪದ್ಯ ಅಸಮಬಲ. ಭವತ್ ವಿಕ್ರಮಂ ಅಸಂಭವಂ. ಭವತ್ ವಿಕ್ರಮಂ ಅಸಮಬಲ ಭವತ್ ವಿಕ್ರಮಂ ಪೆರರ್ಗೆ ನಿನ್ನನ್ ಆನ್ ಇನಿತಂ ಪ್ರಾರ್ಥಿಸುವೆನ್. ಅಭಿಮನ್ಯು ಪ್ರಾರ್ಥಿಸುವೆನ್. ಅಭಿಮನ್ಯು ನಿಜ ಸಾಹಸೈ ಏಕದೇಶಾನುಮರಣಂ ಯಮಗಕ್ಕೆ ಘಡ ಅಂತ ಮಾತನಾಡ್ತಾ ಇದ್ದಾನೆ. ಇನ್ನೊಂದ್ಸರಿ ಓದ್ತೀನಿ, ಗಮನಿಸಿ. ಅಸಮಬಲ ಭವತ್ ವಿಕ್ರಮಂ ಅಸಂಭವಂ ಪೆರರ್ಗೆ ಅಸಂಭವಂ ಪೆರರ್ಗೆ ನಿನ್ನನ್ ಆನ್ ಇನಿತಂ ಪ್ರಾರ್ಥಿಸುವೆನ್. ಅಭಿಮನ್ಯು ನಿಜ ಸಾಹಸೈ ಏಕ ದೇಶಾನುಮರಣಂ ಯಮಗಕ್ಕೆ ಘಡ ಅಂತ. ಅಸಮಬಲ ಅಂದರೆ ಅಸದೃಶ್ಯವಾದಂತಹ ಶಕ್ತಿ ಉಳ್ಳವನು, ತುಂಬ ಶಕ್ತಿಯನ್ನು ಉಳ್ಳಂಥವನು. ಯಾರು? ಇಲ್ಲಿ ಅಭಿಮನ್ಯುವಿನ ಕುರಿತು ಮಾತನಾಡ್ತಾ ಇದ್ದಾನೆ ದುರ್ಯೋಧನ. ಭವತ್ ವಿಕ್ರಮಂ ನಿನ್ನ ಪರಾಕ್ರಮ. ನಿನ್ನ ಪರಾಕ್ರಮ. ಪೆರರ್ಗೆ ಬೇರೆಯವರಿಗೆ ಅಸಂಭವಂ ನೋಡಿ, ಬೇರೆಯವರಿಗೆ ಅಸಂಭವ ಅಂತಂದರೆ ಅಸಾಧ್ಯ. ಅಸಮಬಲ ಭವತ್ ವಿಕ್ರಮಂ ನಿನಗೆ ಅಭಿಮನ್ಯು, ನಿನ್ನ ಸಾಮರ್ಥ್ಯ ಇದೆಯಲ್ಲ, ಅದು ತುಂಬ ಅಸದೃಶ್ಯವಾಗಿರ್ತಕ್ಕಂತಹ ಶಕ್ತಿ. ನಿನ್ನನ್ನು ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಂತಹ ಶಕ್ತಿ ಇರ್ತಕ್ಕಂಥದ್ದು ನಿನ್ನ ಪರಾಕ್ರಮ. ಅಸಂಭವಂ ಅಂದರೆ ಅಸಾಧ್ಯ. ಯಾರಿಗೆ? ಪೆರರ್ಗೆ, ಬೇರೆಯವರಿಗೆ ಅಸಾಧ್ಯ. ಹಾಗಾಗಿ ನಿನ್ನನ್ನು ಆನ್ ಅಂದರೆ ನಾನು ಇನಿತಂ ಅಂದರೆ ಇಷ್ಟನ್ನು ಮಾತ್ರ ನಾನು ಪ್ರಾರ್ಥಿಸ್ಕೊಳ್ತೀನಿ, ನಿನ್ನ ಹತ್ರ ನಾನು ಕೇಳ್ಕೊಳ್ತೀನಿ. ಇನಿತಂ ಪ್ರಾರ್ಥಿಸುವೆನ್ ಅಂತ ಪ್ರಾರ್ಥಿಸ್ತೇನೆ. ಏನು ಪ್ರಾರ್ಥನೆ ಅಂದರೆ ಬೇಡಿಕೊಳ್ಳುತ್ತೇನೆ. ಏನಂತ ಅಂದರೆ ನಿಜ ಸಾಹಸೈ ಏಕದೇಶಾನುಮರಣಂ.
ನಿಜ ಸಾಹಸ ಏಕದೇಶಾನು ಮರಣಂ ಅಂದರೆ ನಿನ್ನ ಸಾಹಸದಲ್ಲಿ ಒಂದಂಶಕ್ಕೆ ಅನುಗುಣವಾದಂತಹ ವೀರಮರಣ ಯಮಗಕ್ಕೆ ಗಡ ನನಗೆ ಸಂಭವಿಸಲಿ. ಗಡ ಅಂದರೆ ಬರಲಿ ಅಥವಾ ಸಂಭವಿಸಲಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಇಲ್ಲಿ ನಿಮಗೆ ಇದು ಕೂಡ ನಿಜ ಸಾಹಸ ದೇಶಾನು ಮರಣಂ ಯಮಗಕ್ಕೆ ಗಡ ಅನ್ನುವಂಥದ್ದು ಕೂಡ ನಿಮಗೆ ಸಂದರ್ಭಕ್ಕೆ ಕೇಳುವ ಸಾಧ್ಯತೆ ಇದೆ. ಈ ಸಾಲನ ನೀವು ಕರೆಕ್ಟಾಗಿ ಗಮನ ಇಟ್ಟು ನೀವು ಕೇಳ್ಕೋಬೇಕು. ನಿಜ ಸಾಹಸ ಏಕ ದೇಶಾನು ಮರಣಂ ಯಮಗಕ್ಕೆ ಗಡ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ ಏನು ಅಂತಂದರೆ ಅಭಿಮನ್ಯು ಅಸದೃಶ್ಯವಾದ ಶಕ್ತಿವುಳ್ಳಂತಹ ನಿನ್ನ ಪರಾಕ್ರಮ ಇದೆಯಲ್ಲ, ಅದು ಬೇರೆಯವರಿಗೆ ಅಸಾಧ್ಯ. ಅದನ್ನು ಹೇಳ್ತಾ ನೋಡಿ, ಅಸಮಬಲ ಭವತ್ವಿಕ್ರಮಂ, ನಿನ್ನ ಸಾಮರ್ಥ್ಯ ಇದೆಯಲ್ಲ, ಅಸಮಬಲ ಭವತ್ವಿಕ್ರಮಂ ಅಸಂಭಮಂ ಪೆರರ್ಗೆ. ನಿನ್ನ ಸಾಮರ್ಥ್ಯ, ನಿನ್ನ ಪರಾಕ್ರಮ, ನಿನ್ನ ಶಕ್ತಿ ಬೇರೆಯವರಿಗೆ ಅಸಾಧ್ಯ. ಹಾಗಾಗಿ ನಿನ್ನನ್ನು ನಾನು ಇಷ್ಟನ್ನು ಮಾತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಅಥವಾ ಬೇಡಿಕೊಳ್ತೇನೆ. ಅಭಿಮನ್ಯು ಏನು ನಿಜ ಸಾಹಸ ಏಕ ದೇಶಾನುಮರಣಂ ಯಮಗಕ್ಕೆ ಗಡ. ನಿನ್ನ ಸಾಹಸದಲ್ಲಿ ಒಂದಂಶಕ್ಕೆ ಅನುಗುಣವಾದಂತಹ ವೀರ ಮರಣ ನನಗೂ ಸಂಭವಿಸಲಿ ಅಂತ ಅಭಿಮನ್ಯುವಿನ ಕುರಿತು ಬೇಡ್ಕೊಳ್ತಾ ಇದ್ದಾನೆ ದುರ್ಯೋಧನ. ಮುಂದುವರೆದು ಏನು ಹೇಳ್ತಾ ಇದ್ದಾನೆ ವಚನ, ಎಂದು ಆತ್ಮಗತದೊಳ್ ಬಗೆದು ಅಂತ ಅಭಿಮನ್ಯುವಿಗೆ ಕೈಗಳ ಮುಗಿದು ಬರುತ್ತಮಂ ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನಂ ನೆನೆದು ಮನ್ಯುದ್ಗತ ಕಂಠನಾಗಿ ತದಾಸನ್ನ ಪ್ರದೇಶದೋಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ. ಇನ್ನೊಂದ್ಸರಿ ಓದ್ತೀನಿ. ಎಂದು ಆತ್ಮಗತದೊಳೆ, ಎಂದು ಅಂದರೆ ಎಂಬುದಾಗಿ ಈ ಮೇಲಿನ ಪದ್ಯ ಇದೆಯಲ್ಲ, ಆ ಪದ್ಯದಲ್ಲಿ ದುರ್ಯೋಧನ ಏನನ್ನ ಮಾತನಾಡ್ದ ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಎಂದು ಆತ್ಮಗತದೊಳೆ, ಎಂದು ಆತ್ಮದಲ್ಲಿಯೇ ಅಂದರೆ ತನ್ನಲ್ಲಿಯೇ ತಾನು, ಆತ್ಮಗತದೊಳೆ ಅಂದರೆ ತನ್ನ ಒಳಗೆ ತನ್ನ ಆತ್ಮದಲ್ಲಿಯೇ ಆತ ಬಗೆದು ಅಂದರೆ ಚಿಂತಿಸಿ ಮಾತನಾಡಿಕೊಂಡು ಅಂತೂ ಅಭಿಮನ್ಯುವಿಗೆ ಹಾಗೆ ಅಭಿಮನ್ಯುವಿಗೆ ಕೈಗಳಂ ಅಂದರೆ ಕೈಗಳನ್ನು ಮುಗಿದು ಬರುತ್ತಂ ಅಂದರೆ ಬರುತ್ತಾ ತನ್ನ ಮಗನಾಗಿರ್ತಕ್ಕಂತಹ ಲಕ್ಷ್ಮಣ ಕುಮಾರ ಅಂದರೆ ದುರ್ಯೋಧನನ ಮಗನಾಗಿರುವಂತಹ ಲಕ್ಷ್ಮಣ ಕುಮಾರನನ್ನು ನೆನೆದು, ಅಂದರೆ ಆ ಮಧ್ಯದಲ್ಲಿ ತನ್ನ ಮಗನಾಗಿರುವಂತಹ ಲಕ್ಷ್ಮಣ ಕುಮಾರನ ನೆನಪಾಗುತ್ತೆ ದುರ್ಯೋಧನಿಗೆ. ಆ ಲಕ್ಷ್ಮಣ ಕುಮಾರನನ್ನು ನೆನಪು ಮಾಡಿಕೊಂಡು ಮನ್ಯುದ್ಗತ ಕಂಠನಾಗಿ ಮನ್ಯುದ್ಗತ ಅಂದರೆ ದುಃಖದ ಭಾರದಿಂದ ಕೂಡಿದ ವ್ಯಕ್ತಿಯಾಗಿ, ದುಃಖದಿಂದ ಕೂಡಿದ ದುಃಖದ ಭಾರದಿಂದ ಕೂಡಿರತಕ್ಕಂತಹ ಕಂಠನಾಗಿ ಅಂದರೆ ಧ್ವನಿವುಳ್ಳವನಾಗಿ, ಕೊರಳುಳ್ಳವನಾಗಿ ತದಾಸನ್ನ ಅಂದರೆ ಅಲ್ಲಿ ಹತ್ತಿರ ಪ್ರದೇಶದಲ್ಲಿ ಅವನು ನಿಂತಿರುವಂತಹ ಪ್ರದೇಶದ ಹತ್ತಿರ ಭಾಗದಲ್ಲಿಯೇ ತದಾಸನ್ನ ಪ್ರದೇಶದಲ್ಲಿ ತನ್ನ ಕುಮಾರನಂ ಅಂದರೆ ತನ್ನ ಮಗನಾಗಿರುವ ಲಕ್ಷ್ಮಣ ಕುಮಾರನನ್ನು ಕಂಡು ನೋಡಿ ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನ ಅಂದರೆ ಮಗ,
ಗಾಂಧಾರಿ ನಂದನ, ಗಾಂಧಾರಿಯ ಮಗ ಯಾರು ಇಲ್ಲಿ? ದುರ್ಯೋಧನ. ಗಾಂಧಾರಿಯ ಮಗನಾದ ದುರ್ಯೋಧನ ಭಾನುಮತಿ ನಂದನನ ಅಂದರೆ ಭಾನುಮತಿಯ ಮಗ ಯಾರಲ್ಲಿ? ಲಕ್ಷ್ಮಣ ಕುಮಾರ. ಅವನು ಆ ದುರ್ಯೋಧನದ ಹೆಂಡತಿ ಭಾನುಮತಿ ಆಗಿರೋದ್ರಿಂದ, ಭಾನುಮತಿಯ ಮಗ ಲಕ್ಷ್ಮಣ ಕುಮಾರ ಆಗಿರೋದ್ರಿಂದ ಇಲ್ಲಿ ಭಾನುಮತಿ ನಂದನ ಅಂತ ಕರೀತಾ ಇದ್ದಾರೆ. ಭಾನುಮತಿ ನಂದನ ಅಂದರೆ ಇಲ್ಲಿ ಭಾನುಮತಿಯ ಮಗ ಯಾರು? ಲಕ್ಷ್ಮಣ ಕುಮಾರ. ಹಾಗಾಗಿ ಭಾನುಮತಿ ನಂದನನಾಗಿರುವಂಥ ಅಥವಾ ಭಾನುಮತಿಯ ಮಗನಾಗಿರುವಂತಹ ಅವನ ವದನಾರ ವಿಂದಮಂ ನೋಡಿ ಅಂದರೆ ಮುಖ ಕಮಲವನ್ನು ನೋಡಿ. ವದನಾರವಿಂದ ಅಂದರೆ ಮುಖ ಕಮಲ ಅಥವಾ ಕಮಲದಂತಿರುವ ಮುಖ. ಆ ಕಮಲದಂತಿರುವ ಮುಖವನ್ನು ನೋಡಿ ಕಂಡು ತನ್ನ ಮಗನಾಗಿರುವಂಥ ಲಕ್ಷ್ಮಣ ಕುಮಾರನ ಬಗ್ಗೆ ಆತ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಿದ್ಯಾರ್ಥಿಗಳೇ, ನಿಮಗೆ 5ನೇ ಪದ್ಯ ಏನಿದೆಯಲ್ಲ, ಗುರುಪಣ್ಯದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲದಂ ಪಕ್ಕು ರಣಜೀರದೋಳ್ ಅರಿನೃಪರ ನೆಕ್ಕಿದ ನರಸುತ ನಿನ್ನೂರಿಗೆ ದೊರೆಗೆ ಗಂಡರು ಹೊಳರೆ ಅನ್ನುವಂತಹ ಪದ್ಯ ಇದೆಯಲ್ಲ, ಈ ಪದ್ಯವನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಂಡು ನೀವು ಇದರಲ್ಲಿ ಒಂದು ವರ್ಕನ್ನು ಮಾಡಬೇಕು. ವರ್ಕ್ ಏನು ಅಂತಂದರೆ, ಈ ಪದ್ಯದ ಭಾವಾರ್ಥವನ್ನು ನೀವು ನನಗೆ ಬರೆದು ಅಸೈನ್ಮೆಂಟ್ ರೂಪದಲ್ಲಿ ನನಗೆ ಗ್ರೂಪಿಗೆ ಹಾಕಬೇಕು. ಯಾರ್ಯಾರು ವರ್ಕ್ ಮಾಡಿದಿರಿ, ಯಾರ್ಯಾರು ಸರಿಯಾಗಿ ಮಾಡಿದಿರಿ ಅನ್ನೋದನ್ನು ನಾನು ಇವ್ಯಾಲ್ಯೂಯೇಷನನ್ನು ಮಾಡ್ತೀನಿ. ಮತ್ತು ಆ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥ, ಪದಗಳ ನಾನಾರ್ಥ ಮತ್ತು ತತ್ಸಮ ತದ್ಭವ ಇವುಗಳನ್ನು ನೀವು ಅಲ್ಲಿ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಿರುವಂತಹ ಪದಗಳ ಅರ್ಥ ಅವುಗಳೆಲ್ಲವನ್ನು ಬರೆದು ನೀವು ನಮಗೆ ಕಳಿಸಿ, ಆಯಿತಾ? ಇಷ್ಟಕ್ಕೆ ನಾವು ನಿಲ್ಲಿಸೋಣ. ನೀವು ಆ ವರ್ಕನ್ನು ಮಾಡಿದ ನಂತರದಲ್ಲಿ ಮತ್ತೆ ಮುಂದುವರೆದು ಹೋಗೋಣ. 7ನೇ ಪದ್ಯದಿಂದ ನಾವು ಮತ್ತೆ ನಂತರ ತರಗತಿಯಲ್ಲಿ ಕಂಟಿನ್ಯೂ ಮಾಡೋಣ. ಧನ್ಯವಾದ.